ಪವಿತ್ರವಾಗಿರುವಂತಹ ನಾವೆಲ್ಲರೂ ಕೂಡ ಸದಾ ಹೋಗಿ ಸೇವೆಯನ್ನು ಮಾಡುವಂತಹ ಅಮ್ಮನವರ ಕ್ಷೇತ್ರ ಅಗರ್ಪಾಡಿಯ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಆ ಕ್ಷೇತ್ರದಿಂದ ನಮ್ಮ ಈ ನಮಗಿಂತಲೂ ಜಾಸ್ತಿ ಅನುಭವ ನಿಮಗೆ ಉಂಟು. ಆದ್ದರಿಂದ ನಿಮ್ಮ ಹಿಂದಿನ ಅನುಭವಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇದನ್ನೆಲ್ಲ ಮುಂದಕ್ಕೆ ಯಾವ ತೊಂದರೆ ಬಾರದ ಹಾಗೆ ಮುನ್ನಡೆಸಿರಿ ಅಂತ ನನ್ನ ಎರಡು ಮಾತು. ಶ್ರೀ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಿಯಲ್ಲಿ ಇವತ್ತಿನಿಂದ ಆರಂಭಗೊಂಡು 29ನೇ ತಾರೀಕಿನವರೆಗೆ 6 ದಿನಗಳ ಪರ್ಯಂತ ಶ್ರೀ ಸುಬ್ರಹ್ಮಣ್ಯೇಶ್ವರನಿಗೆ ಬ್ರಹ್ಮಕಲಶೋತ್ಸವದ ಉತ್ಸವ ನಡೀಲಿಕ್ಕಿದೆ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಇಲ್ಲಿಯ ಪ್ರಧಾನ ಅರ್ಚಕರಿಂದ
ಗಣಪತಿ ಹವನ ಹಾಗೂ 9:30 ಗಂಟೆಗೆ ಸರಿಯಾಗಿ ಉಗ್ರಾಣ ಮುಹೂರ್ತ ನೆರವೇರಿದೆ. ಊರ ಪರೋರ ಭಕ್ತಾದಿಗಳು ಈಗಾಗಲೇ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಬೆಳ್ಳಿಗೆ ಮನೆತನದವರಿಂದ ಹೊರೆಕಾಣಿಕೆ ಸಮರ್ಪಣೆ, ಹಾಗೆಯೇ ಅಗಲ್ಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದಿಂದ ಕೂಡ ಹೊರೆಕಾಣಿಕೆ ಸಮರ್ಪಣೆ ಇಲ್ಲಿ ನಡೆದಿದೆ. ಬಹಳ ವಿಜೃಂಭಣೆಯಿಂದ ಈ 6 ದಿನಗಳ ಪರ್ಯಂತ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಸಂಜೆ 4:45ಕ್ಕೆ ಸರಿಯಾಗಿ ಎಡನೀರು ಮಠಾಧೀಶರಾದಂಥ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಕೂಡ ಚಿತ್ತೈಸಲಿಕ್ಕಿದ್ದಾರೆ. ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ ಅವರ ಆಗಮನದೊಂದಿಗೆ ಆರಂಭವಾಗಲಿಕ್ಕಿದೆ. ಈ 6 ದಿನಗಳ ಉತ್ಸವದಲ್ಲಿ ಊರ ಪರವೂರ ಭಕ್ತಾದಿಗಳು ಈಗಾಗಲೇ ಬಹಳ ಉತ್ಸಾಹದಿಂದ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಕೊನೆಯ ದಿವಸ ಮಾಣಿಲ ಶ್ರೀಧಾಮದ ಸ್ವಾಮೀಜಿಯವರು ಕೂಡ ಬಂದು ಸಮಾರೋಪದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಪ್ರಕೃತಿ ರಮಣೀಯವಾದಂತಹ ಈ ಮೌವಾರ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಿ ಮುಳ್ಳೇರಿಯ ಬದಿಯಡ್ಕ ರಾಜರಸ್ತೆಯ ಮೌವಾರಿಯಿಂದ 1 ಕಿಲೋಮೀಟರ್ ಪಕ್ಕದಲ್ಲಿದೆ. ಎಲ್ಲ ಭಕ್ತಾದಿಗಳನ್ನು ಈ ಕ್ಷೇತ್ರಕ್ಕೆ, ಈ ಸಂಭ್ರಮದ ಉತ್ಸವಕ್ಕೆ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮೌವಾರ ಶ್ರೀ ಸುಬ್ರಹ್ಮಣ್ಯೇಶ್ವರ ಕ್ಷೇತ್ರಗಳು ಈ 24ನೇ ತಾರೀಕು ಹಿಡಿದು 29ನೇ ತಾರೀಕು ಮುಟ್ಟ ಪುನಃಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಬಹಳ ವಿಜೃಂಭಣೆಡು നടപ്പേരുണ്ട്. ഇനി കാണ്ടെ ಬೆಳ್ಳಿಗೆ ತರವಾಡ್ತ ಮಣಿಯಾಣಿ ತರವಾಡ್ತಕ್ಕನ ಹೊರೆಕಾಣಿಕೆ ಕಾರ್ಯಕ್ರಮ ಕಾಂಡೆ ನಡೆತಂಡು. ಐಡದ ಬೊಕ್ಕ ಅಗಲ್ಪಾಡಿ ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರೋಡದ ಹೊರೆಕಾಣಿಕೆ ಬರ್ತದೆ. ಇನ್ನಿಡದ ಬೊಕ್ಕ ಆಜಿ ದಿನ ಬಹಳ ವಿಜೃಂಭಣೆ ನಡಪುಂಡು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಅವೆಲೆಕ್ಕ ಎಡನೀರು ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವ್ರನ್ನ ಆಗಮನ ಇನ್ನು ಆಯಿರ ಉಂಡು. ಅವೆಲೆಕ್ಕ ಲಾಸ್ಟ್ ದಾನಿ ಶ್ರೀ ಧಾಮ ಮಾಣಿಲ ಅಲ್ಪದ ಪರಮ ಪೂಜ್ಯ ನಂಚಿನ ಪರಮಹಂಸ ಮೋಹನ್ ದಾಸ್ ಸ್ವಾಮೀಜಿಯವ್ರನ್ನ ಆಗಮನ ಆಯಿರ ಉಂಡು. ಒಂಜಿ ಪ್ರಕೃತಿ ರಮಣೀಯವಾಯಿನಂಚಿನ ಈ ಒಂಜಿ ಜಾಗೆಟ್ ಶ್ರೀ ಸುಬ್ರಹ್ಮಣ್ಯ ದೇವೇರ್ನ ಕಾರಣಿಕೆ ಬಾರಿ ದುಂಬುಡ್ತಿಂಚ ಪುದರ್ ಪೋಯಿನಂಚಿನ ಒಂಜಿ ದೇವಸ್ಥಾನ. ಅವಾಗ ಒಂಜಿ ಕಾಡದ ಮಧ್ಯಡು ಇಂಚಿನ ಒಂಜಿ ದೇವಸ್ಥಾನ ತುಯ್ಯರ ಅಪರೂಪ ಪನ್ಪುನೇಟ ಸಂಶಯನೇ ಇಜ್ಜಿ. ಪ್ರತಿಯೊಂಜಿ ಭಕ್ತರಿಗಳ ಬತ್ತದ ಅಕ್ಲೆ ಇಂಚಿನ ಭಿನ್ನ ಮಲ್ತೊಂದೆರ ಐಕ್ ಸರಿಯಾಯಿನಂಚಿನ ಪರಿಹಾರ ತಿಕ್ಕುನಂಚಿನ ಒಂಜಿ ಕಾರಣಿಕ ಅಂತ ದೇವೇರಾಪುಣ ಮೂಲ ಉಪ್ಪುಣೆ. ಅವಾಗ ಪ್ರತಿ ಉರಿಯಲ ಈ ಆಜಿ ದಿನ ನಡಪುನಂಚಿನ ಬ್ರಹ್ಮಕಲೋತ್ಸವ ಕಾರ್ಯಕ್ರಮಕ್ಕೂ ಭಕ್ತರು ಮಾದ ಬತ್ತದು ದೇವೇರ್ನ ಗಂಧ ಪ್ರಸಾದ ಸ್ವೀಕರಿಸೋಳು ಬಂಟ್ಲ ಎಂಕ್ಲ ಕೇಳೊಂದು.